ಓಂ ನಮಃ ಶಿವಾಯ. ಶ್ರೀ ಸದ್ಗುರು ಸಿದ್ಧಾರೂಢ ಸ್ವಾಮಿ ಪ್ರಸನ್ನ. ಶ್ರೀ ಸದ್ಗುರು ಗುರುನಾಥಾರೂಢ ಸ್ವಾಮಿ ಪ್ರಸನ್ನ. ನಾವು ಕಳೆದ ಸಂಚಿಕೆಯಲ್ಲಿ ಸಿದ್ಧಾರೂಢರು ಹಂಪಿ ಕ್ಷೇತ್ರವನ್ನು ನೋಡಿಕೊಂಡು ಚಿಂತಾಮಣಿ ಆಶ್ರಮಕ್ಕೆ ಹೊರಟರು ಎಂಬ ವಿಷಯವನ್ನು ಕಳೆದ ಸಂಚಿಕೆಯಲ್ಲಿ ನಿರೂಪಿಸಿದ್ದೆವು. ಈಗ ಚಿಂತಾಮಣಿ ಆಶ್ರಮ ಎಲ್ಲಿದೆ, ಅದು ಹೇಗಿದೆ, ಅಲ್ಲಿ ಯಾವ ವಿಷಯ ಚರ್ಚೆಯನ್ನು ಆಗುತ್ತದೆ, ಯಾವ ವಿಷಯ ತತ್ವ ಚಿಂತನೆ ಅಲ್ಲಿ ನಡೆಯುತ್ತದೆ, ಈ ವಿಷಯವನ್ನು ತಿಳಿದುಕೊಳ್ಳುವ ಸಲುವಾಗಿ ನಾವು ಪುನಃ ಈಗ ಆನೆಗುಂದಿಯಲ್ಲಿರುವಂತಹ ಚಿಂತಾಮಣಿ ಆಶ್ರಮವನ್ನು ಪ್ರವೇಶ ಮಾಡೋಣ. ಪೂಜ್ಯರೇ, ಚಿಂತಾಮಣಿ ಆಶ್ರಮ ಇದು ಪ್ರಸಿದ್ಧ ಆಶ್ರಮ ಖರೆ. ಆದರೆ ಕರ್ನಾಟಕದೊಳಗೆ ಚಿಂತಾಮಣಿ ಆಶ್ರಮ ಹಂಪಿಯೊಳಗಿದ್ರೆ ಇನ್ನೊಂದು ಚಿಂತಾಮಣಿ ಊರು ಅಂಥೇಳಿ ಮೈಸೂರು ಕಡೆ ಅದ. ಇಲ್ಲಿ ಹಂಪಿ ಈ ತುಂಗಭದ್ರಾ ನದಿ ದಂಡದಲ್ಲಿರುವಂಥ ಈ ಚಿಂತಾಮಣಿ ಆಶ್ರಮದ ವೈಶಿಷ್ಟ್ಯವೇನು, ಇದರ ಪೂರ್ವಪರ ಇತಿಹಾಸವನ್ನು ನಾವು ಕೆಲವು ಮಾತುಗಳಿಂದ ನೀವು ಭಿನ್ನಯಿಸಬೇಕು. ಚಿಂತಾಮಣಿ ಮಠ ಸಾವಿರಾರು ವರ್ಷ ಇತಿಹಾಸ ಹೊಂದಿರುವಂಥ ಮಠ. ಈ ಮಠ ಉತ್ತರಾಭಿಮುಖದಲ್ಲಿ ನದಿ ಹರಿದು ನಂತರ ಆಂಧ್ರ ಪ್ರದೇಶ ಸೇರಿ ನಂತರ ಕೃಷ್ಣ ಸೇರಿ ಮುಂದೆ ಸಮುದ್ರ ಸೇರುವುದು. ಈ ಮಠದ ವಿಶೇಷತೆ ಅಂದರೆ ಮೊದಲನೇ ಸ್ವಾಮಿಗಳಾದ ಚಿಂತಾಮಣಿ ಮಠದ ಮೂಲ ಸ್ವಾಮಿಗಳು, ಈ ಕಂಬದಲ್ಲಿರುವಂಥ ಮೂಲ ಸ್ವಾಮಿಗಳು ಇವರು. ಚಿಂತಾಮಣಿ ಮಠದ ಇವರು ಪರಂಪರೆಯಲ್ಲಿ ಮೂಲ ಸ್ವಾಮಿಗಳು. ನಂತರ ಇವರು 30ನೇ ಪರಂಪರೆ, ಈ ಹೊರಗಡೆ ಇರೋದು 31ನೇ ಪರಂಪರೆ. ನಂತರ ಶ್ರೀಚಕ್ರ ಕಾಶಿ ವಿಶ್ವನಾಥ್, ಮೇಲ್ಭಾಗದಲ್ಲಿ ಪಂಚಲೋಹದ ಶ್ರೀಚಕ್ರ ಗೋಪುರ, ಕೆಳಭಾಗದಲ್ಲಿ ಅನ್ನಪೂರ್ಣೇಶ್ವರಿ, ನಂತರ ಶ್ರೀಚಕ್ರ ಇರುವಂತ ಈಶ್ವರ. ದಕ್ಷಿಣ ಕಾಶಿ ಆದ್ರಿಂದ ಇದಕ್ಕೆ ಶ್ರೀಚಕ್ರ ಕಾಶಿ ವಿಶ್ವನಾಥ ಅಂತ ಹೆಸರಿದೆ. ಇದು ಪುರಾತನ ಇತಿಹಾಸ ಹೊಂದಿರುವಂತ ಮಠ. ಕೆಳಭಾಗದಲ್ಲಿ ಗುಹೆ ಕೂಡ ಇರೋದ್ರಿಂದ ಈ ಮಠದ ಸ್ವಾಮಿಗಳೆಲ್ಲರೂ ತಪಸ್ ಮಾಡಿರೋ ಸ್ಥಳ. ಪಕ್ಕದಲ್ಲಿ ಮುಕ್ತಿ ಲಕ್ಷ್ಮೀ ನರಸಿಂಹ ದೇವಸ್ಥಾನ, ಅದು ಕೂಡ ಸಾವಿರಾರು ವರ್ಷದ ದೇವಸ್ಥಾನ. ನಂತರ ಸ್ವಲ್ಪ ಮೆಟ್ಲಿಳಿದು ಬಲಭಾಗದಲ್ಲಿ ಹೋದ್ರೆ 2 ಚಾಮುಂಡೇಶ್ವರಿ, 1 ಈಶ್ವರ ದೇವಸ್ಥಾನ, ಕಪಿಲೇಶ್ವರ ದೇವಸ್ಥಾನ. ನಂತರ 5 ಮೆಟ್ಲತ್ತಿ ಮುಂದೆ ಹೋದಲ್ಲಿ ಎಡಭಾಗದಲ್ಲಿ ಮುಂದೆ ವಾಲಿಗೆ ರಾಮದೇವರು ಇದೇ ಸ್ಥಳದಿಂದ ಬಾಣ ಬಿಟ್ಟಂತ ಇತಿಹಾಸ ಇರುವಂತ ಮೂಲ ಸ್ಥಳ ಇದು. ಹೊರಭಾಗದಲ್ಲಿ ಒಂದು ಬಾಣದ ಗುರುತು, 4 ಫೀಟಿನ ಬಾಣದ ಗುರುತು. ನಂತರ ಒಂದು ಪಾದಕೆ ಇದೆ, ರಾಮದೇವರು ಓಡಾಡೋ ಸ್ಥಳ ಅನ್ನೋದಕ್ಕೋಸ್ಕರ. ಗುಹೆ ಒಳಭಾಗದಲ್ಲಿ ದೊಡ್ಡದಾದ ಅಂತ ಗುಹೆ ಭಾಗದ ಒಳಭಾಗದಲ್ಲಿ ಕೂತು ರಾಮಾಂಜನೇಯ ತಪಸ್ ಮಾಡಿ ನಂತರ ವಾಲಿ ವಧೆ ಮಾಡಲು ಅಲ್ಲಿ ಪ್ರಯತ್ನ ಮಾಡಿ ವಾಲಿಯನ್ನು ಯಾವ ರೀತಿ ವಧೆ ಮಾಡೋಕೆ ಅನ್ನೋದಕ್ಕೊಂದು ಪ್ರಯತ್ನ ಮಾಡಲು ಕೂತಂತ ಯೋಚಿಸಿದಂಥ ಸ್ಥಳ. ಅದಕ್ಕೆ ಚಿಂತಾಮಣಿ ಅಂತ ಒಂದು ನಾಮಕರಣ ಬಂದಿರೋದು. ನಂತರ ಗುಹೆಯ ಹೊರಭಾಗದಲ್ಲಿ ಒಂದು ಸ್ಥಳ ಇದೆ. ಆ ಸ್ಥಳದಲ್ಲಿ ನಿಂತುಕೊಂಡು ಶ್ರೀರಾಮದೇವರು ವಾಲಿ ವಧೆ ಮಾಡಿದ್ದು 2 ಬೆಟ್ಟದ ಮಧ್ಯೆ. 2 ಬೆಟ್ಟದ ಮಧ್ಯದಲ್ಲಿರುವಂತ ಆಗಿನ ಯುಗದಲ್ಲಿ ಗುಹೆ ಇತ್ತು ಅಂತ ಪ್ರತೀತಿ. ನಮ್ಮ ಗುಹೆಯಿಂದ ವಾಲಿ ವಧೆ ಮಾಡಿದ್ದು ಮಧ್ಯದ ಪರ್ವತ, ಅಲ್ಲಿ ಕೂಡ ವಾಲಿ ತರನೇ ಆ ಬೆಟ್ಟ ಇರೋದು. ದೊಡ್ಡದಾದ ಶರೀರ, ತಲೆ, ಹಾಗೆ ಮೂಗು. ಈ ಸ್ಥಳದಿಂದ ವಾಲಿ ವಧೆ ಮಾಡಿದ್ದಂದ ಪ್ರತೀತಿ. ಬಲಭಾಗದಲ್ಲಿ ತೆಂಗಿನ ಮರಗಳು ಜಾಸ್ತಿ ಇರೋ ಭಾಗದಲ್ಲಿ ಖಾಲಿ ಮಂದಿರ. ಅಲ್ಲಿ ಯಾವುದೇ ತರದ ವಾಲಿ ದೇವಸ್ಥಾನದಲ್ಲಿ ಯಾರು ಇರ್ಲಿಲ್ಲ. ಅವ್ರು ಏನಿದ್ರು ಗುಹೆಯಲ್ಲಿ ಮಾತ್ರ ವಾಸ ಮಾಡ್ತಿದ್ರು. ತೆಂಗಿನ ಮೇಲ್ಭಾಗದಲ್ಲಿ
ಹನುಮಂತನ ಒಂದು ಆಕೃತಿ ಕಾಣುತ್ತೆ. ಅಲ್ಲಿ ಕೂಡ ಶ್ರೀರಾಮ ದೇವರು ಹನುಮಂತ ಇದ್ದಂತ ಸ್ಥಳದ ಮೂಲ ಒಂದು ಬೆಟ್ಟದ ಮೇಲೆ ಒಂದು ಆಕೃತಿ ಕಾಣುತ್ತದೆ. ಈ ಭಾಗದಲ್ಲಿ ಲೆಫ್ಟ್ ಅಲ್ಲಿ ಮಠದ ಎಡಭಾಗದಲ್ಲಿ ತಾರಾಕಾಲ ಪರ್ವತ ಅಂತ ಹೆಸರು. ತಾರಾದೇವಿ ವಾಲಿ ಪತ್ನಿ ಆ ಸ್ಥಳದಲ್ಲಿ ಇದ್ಲು ಅಂತ ಇತಿಹಾಸದಲ್ಲಿ ಬರುತ್ತೆ. ಮುಂದೆ ರಾಮ ಗುಹೆಯ ಮುಂಭಾಗದಲ್ಲಿ 4 ಅಡಿ ಬಾಣದ ಒಂದು ಗುರುತು, ಒಂದು ಪಾದಿಕೆ ಇರುವುದು ನೋಡುವಂತ ಮುಖ್ಯ ಸ್ಥಳ. ಸದ್ಗುರು ಸಚ್ಚಿದಾನಂದ ಚಿಂತಾಮಣಿ ಮಠ, ಸಾವಿರಾರು ವರ್ಷ ಇತಿಹಾಸ ಹೊಂದಿರುವಂತ ಮಠ. ಶ್ರೀಕೃಷ್ಣ ನಂತರ ಕೃಷ್ಣದೇವರ ಪರಂಪರೆಯವರು ಇಲ್ಲಿ ಇದ್ದಿದ್ರಿಂದ, ಆನೆಗಳು ಇದ್ದಿದ್ರಿಂದ ಈ ಊರಿಗೆ ಆನೆಗುಂದಿ ಅಂತ ಹೆಸರಾಯಿತು. ಮೊದಲು ಕಿಷ್ಕಿಂಧ ನಗರ ಆಗೋದಕ್ಕಿಂತ ಮೊದಲು ಪುರಾಣ ಇತಿಹಾಸದಲ್ಲಿ ಕಿಷ್ಕಿಂಧೆ ನಗರ ವಾಲಿ ಸಾಮ್ರಾಜ್ಯ ಆಗಿತ್ತಿದು. ನಾನು ತಿಳಿದಂಗೆ ಇದು ಋಷಿಗಳ ತಪಸ್ಸಿನ ನಾಡು. ಹುಬ್ಬಳ್ಳಿ ಸಿದ್ಧಾರೂಢರು ಕೂಡ ದೇಶ ಸಂಚಾರಕ್ಕೆ ಹೋದ ಸಮಯದಲ್ಲಿ ಪ್ರಥಮತಃ ಹಂಪಿಗೆ ಬಂದು ಇಲ್ಲಿ ಆನೆಗುಂದಿಯ ಚಿಂತಾಮಣಿ ಆಶ್ರಮದಲ್ಲಿ ವಾಸವಾಗಿದ್ದರು. ಅಷ್ಟೇ ಅಲ್ಲ, ಇದು ಪಂಡಿತರ ನಾಡಾದ್ದರಿಂದ ಷಣ್ಮತವಾದಗಳನ್ನು ಕೂಡ ಅವರು ಇಲ್ಲಿ ಖಂಡನ ಮಾಡಿ ವೇದಾಂತವನ್ನು ಉಪದೇಶ ಮಾಡಿದರು ಅಂತ ಹೇಳ್ತಾರೆ. ಈಗ ತಾವು ನೋಡಿದ್ರಾದ್ರೆ ಈ ಮಠದ ಪರಿಕರವನ್ನು ನೋಡಿದ್ರೆ, ನದಿ ದಂಡೆಯಲ್ಲಿ ಇರುವಂತಹ ಈ ಮಠವನ್ನು ನೋಡಿದ್ರೆ ನಿಜವಾಗಲೂ ತಪಸ್ವಿಗಳ ನಾಡಿದು, ಋಷಿಗಳ ನಾಡು. ಇಲ್ಲಿ ಮಹಾಪಂಡಿತರು ಕೂಡ ವಾಸವಾಗಿದ್ದರು ಅನ್ನೋದಕ್ಕೆ ಇದು ಇಂದಿನೂ ಕೂಡ ಸತ್ಯ ಅಂತ ಹೇಳಿ ನನ್ನ ಅನಿಸಿಕೆ ಆಗಿದೆ. ಹಾಗೆ ಹಿಂದೆ ಗುರುಕುಲ ಕೂಡ ಇತ್ತಂತೇಳಿ ನಮ್ಮ ಸ್ವಾಮಿಗಳಿಂದ ಕೂಡ ನಮಗೆ ಹೇಳಿದ್ರು. ಅದು ಕೂಡ ಇದರ ಶಾಖಾ ಮಠ ಹೊಸಪೇಟೆ ಒಳಗೆ ಒಂದಿದೆ. ಇದು ಮೂಲ ಮಠ. ನಂತರ ಹೊಸಪೇಟೆ, ಹೈದರಾಬಾದ್ ಅಲ್ಲಿ ಒಂದಿದೆ. ಹೈದರಾಬಾದ್ 3 ಮಠ. ಇಲ್ಲ, ಬಹಳ ಸಂತೋಷ ಆಯ್ತು. ಯಾಕಂತಂದ್ರೆ ನಾವು ಪುರಾಣದಲ್ಲಿ ಸಿದ್ಧಾರೂಢರು ಈ ಕಿಷ್ಕಿಂಧೆಗೆ ಬಂದಿದ್ದರು, ಆನೆಗುಂದಿಗೆ ಬಂದಿದ್ದರು, ಚಿಂತಾಮಣಿ ಆಶ್ರಮದಲ್ಲಿನೂ ಕೂಡ ಬಂದಿದ್ದರು. ಮತ್ತು ಗುಹೆ ತೋರಿಸಿದ ನಂತರ ಇನ್ನೂ ನಿಮಗೆ ಅದ್ರ ಮೇಲೆ ಒಂದು ವಿಶ್ವಾಸ ಜಾಸ್ತಿ ಆಗುತ್ತೆ. ಅದ್ರ ಸಲುವಾಗಿ ನಾವು ಕೂಡ ಕಣ್ಣಾರೆ ಕಾಣಬೇಕು ಅನ್ನೋದಿತ್ತು. ಬಂದು ನೋಡಿದ್ವಿ. ನದಿ ತಟದಲ್ಲಿ ಆಗಿನ ಕಾಲದಲ್ಲಿ ಎಷ್ಟು ಪ್ರಶಾಂತವಾಗಿದೆಯೋ ಅದೇ ತನ್ನ ಸೊಬಗನ್ನ ಈಗಾದರೂ ಕೂಡ ಬೀರ್ತದೆ. ಇಲ್ಲಿ ಅನ್ನಪೂರ್ಣೇಶ್ವರಿ ಮತ್ತು ವಿರೂಪಾಕ್ಷ ಮತ್ತು ಬಸವಣ್ಣ ಇವನ್ನೆಲ್ಲವನ್ನೂ ಕೂಡ ಅನುಚಾನವಾಗಿ ತಾವು ನಿತ್ಯ ಪೂಜೆಯನ್ನು ಮಾಡ್ಕೊತ ಬಂದದ್ದರಿಂದ ಇದು ಜಾಗೃತ ಸ್ಥಳ ಅಂತ ಹೇಳಿಲಿಕ್ಕೆ ನನಗೆ ಬಹಳ ಸಂತೋಷ ಆಗ್ತದೆ. ಈಗ ನಾವು ಆನೆಗುಂದಿಯಲ್ಲಿರುವಂತಹ ಚಿಂತಾಮಣಿ ಆಶ್ರಮದ ಕೆಳಭಾಗ ಅಂತ ಹೇಳ್ತೇವಲ್ಲ, ಆ ಒಳಾಂಗಣದಲ್ಲಿ ನಾವು ಕುಳಿತಿದ್ದೇವೆ. ಈ ಸ್ಥಳ ಹೆಂಗೈತಪ್ಪ ಅಂತಂದರೆ ಜಿಜ್ಞಾಸುಗಳಿಗೆ, ಶಾಸ್ತ್ರ ಚಿಂತಕರಿಗೆ ಹಾಗೂ ತಪಸ್ಸನ್ನು ಆಚರಿಸುವಂಥವರಿಗೆ ಯೋಗ್ಯ ಪ್ರಶಸ್ತವಾದಂತಹ ಸ್ಥಳ. ವಿಶಾಲವಾಗಿದೆ. ಇಲ್ಲಿ ಶ್ರೋತೃಗಳು, ಜಿಜ್ಞಾಸುಗಳು ಕುಳಿತು ಇಲ್ಲೇ ಶಾಸ್ತ್ರ ಚಿಂತನೆಯನ್ನು ಮಾಡ್ತಾ ಇದ್ದರು. ಸಿದ್ಧಾರೂಢರು ಕೂಡ ಇಲ್ಲೇ ಕುಳಿತು ಈ ಷಣ್ಮತವಾದಗಳು ಅಂತ ಹೇಳ್ತಾರೆ. ಅಂದರೆ ಆತ್ಮಾನಾತ್ಮ ವಿಚಾರವನ್ನು ಹೇಳ್ತಾ ದೇಹ ನಾನಲ್ಲ, ಬುದ್ಧಿ ನಾನಲ್ಲ, ಮನಸ್ಸು ನಾನಲ್ಲ, ಇವನ್ನೆಲ್ಲವನ್ನು ಅರಿಯುವಂತಹ ಅರು ಸ್ವರೂಪನೇ ನಾನು ಅಂತ ಹೇಳುವಂತಹ ಶಾಸ್ತ್ರವನ್ನು ಇಲ್ಲಿ ಕೂತ್ಕೊಂಡು ಜಿಜ್ಞಾಸುಗಳಿಗೆ ಹೇಳಿದಂತಹ ಸ್ಥಳವೇ ಇದು ಆಗಿದೆ. ಹೀಗೆ ಸಿದ್ಧಾರೂಢರು ಶಾಸ್ತ್ರ ಬೋಧನೆಯನ್ನು ಕೇಳಿದಂತಹ ಅಲ್ಲಿಯ ಜಿಜ್ಞಾಸುಗಳು, ಸ್ವಾಮಿಗಳು ಬಹಳ ಪ್ರಸನ್ನಪಟ್ಟರು. ಅವರಂದರು, ನಮಗಿದ್ದ ಸಂಶಯವನ್ನು ನೀವೇ ನಿವಾರಣೆ ಮಾಡಿದ್ರಿ, ಅಷ್ಟೇ ಅಲ್ಲ ಬ್ರಹ್ಮಜ್ಞಾನವನ್ನು ಬೋಧ ಮಾಡಿದಿರಿ ಅಂಥೇಳಿ ಸಂತೋಷಪಟ್ಟರು. ಇದು ಆ ಸ್ಥಳ. ಇನ್ನು ಈ ಅಕ್ಕಪಕ್ಕದಲ್ಲಿ ಗವಿಗಳನ್ನು ನೋಡ್ತಿರ್ತೇವೆ. ಅಂದರೆ ಈ ತಪಸ್ಸುಗಳಿಗೆ ಚಿಂತನೆ ಅಷ್ಟೇ ಅಲ್ಲ, ಪ್ರಾರ್ಥನೆಯನ್ನು ಮಾಡಬೇಕಾಗ್ತದೆ, ಧ್ಯಾನವನ್ನು ಮಾಡಬೇಕಾಗ್ತದೆ, ಏಕಾಂತ ಬೇಕು. ಆದ್ದರಿಂದ ಈ ಚಿಂತಾಮಣಿ ಆಶ್ರಮ ಗವಿಗಳಿಂದಲೂ ಕೂಡಿದೆ ಮತ್ತು ಶಾಸ್ತ್ರ ಚಿಂತನೆಯಿಂದಲೂ ಕೂಡಿದಂತಹ ಆಶ್ರಮವಾಗಿದೆ. ಈ ಕಳೆದ ವರ್ಷ ಸಿದ್ಧಾರೂಢ ಮಠದಲ್ಲಿ ದೊಡ್ಡ ಕಾರ್ಯಕ್ರಮ ಮಾಡಿದರು. ಆ ಮಠದ ಸ್ವಾಮಿಗಳು ಕೂಡ ಬಂದಿದ್ರು ಇಲ್ಲೇ, ಚಿಂತಾಮಣಿ ಆಶ್ರಮದವರು. ಇಲ್ಲ, ಸಿದ್ಧಾರೂಢರು ಕೂಡ ನಮ್ಮ ಮಠಕ್ಕೆ ಬಂದಿದ್ದರು. ನಮ್ಮಲ್ಲಿ ಕೂಡ ಅವರು ಶಾಸ್ತ್ರ ಚಿಂತನೆ ಮಾಡಿದ್ದು ಹೋಗಿದ್ದೆಲ್ಲ ಇಡೀ ಸಭಾಗಳನ್ನು ಕೂಡ ಅವರು
ಅದರ ಬಗ್ಗೆ ವಿವರಣೆಯನ್ನು ಕೊಟ್ಟಾರೆ. ಮತ್ತು ಈ ಹುಬ್ಬಳ್ಳಿ ಮಠದ ಏನು ಪಾವಿತ್ರತೆ, ಇದರಲ್ಲಿರುವಂತಹ ತಾವು ಕಂಡಂತಹ ಅಗೋಚರ ಶಕ್ತಿಯನ್ನು ಕೂಡ ಇಡೀ ಸಭಾಕ್ಕವರು ನಿವೇದಿಸಿಕೊಂಡಾರೆ. ಹಿಂಗೆ ನನಗೂ ಕೂಡ ಏನಾಗಿತ್ತು, ಸಿದ್ಧಾರೂಢರ ಚರಿತ್ರೆಯನ್ನು ಓದ್ತಾ ಇದ್ದಾಗ ಚಿಂತಾಮಣಿ ಆಶ್ರಮವನ್ನು ಎಲ್ಲದ, ಇದನ್ನು ಅವಶ್ಯವಾಗಿ ಜನರಿಗೆ ನಾವಿದನ್ನು ತೋರಿಸ್ಬೇಕು ಅನ್ನೋದೊಂದು ದೊಡ್ಡ ಲವಲವಿಕೆ ಇತ್ತು. ಹಂಗಾರೆ ಇನ್ನೊಂದೇನಾಯಿತು, ಯಾವಾಗ ಇಲ್ಲೇ ಇಂಥ ಒಬ್ಬ ಮಹಾತ್ಮ ಬಂದಾನ, ಪಂಡಿತ ಅದಾನ ಅನ್ನೋಂಥದ್ದು ಸುದ್ದಿ ಅಲ್ಲಿರುವಂಥ ಮಹಾರಾಜರಿಗೆ ಗೊತ್ತಾಯಿತು. ಆ ಮಹಾರಾಜರು ಸಿದ್ಧಾರೂಢರನ್ನು ಗೌರವಪೂರ್ವಕವಾಗಿ ಪಲ್ಲಕ್ಕಿಯೊಳಗೆ ಕರೆದುಕೊಂಡು ಹೋಗಿ ಆ ಸ್ಥಾನದಲ್ಲಿ ಮರ್ಯಾದೆ ಮಾಡಿದ ಅಂತ ಹೇಳಿ ಸಿದ್ಧಾರೂಢರ ಚರಿತ್ರೆಯಲ್ಲಿ ವರ್ಣನೆ ಆಗಿದೆ. ಇದು ಸಿದ್ಧಾರೂಢರಿಗೆ ದೇಶ ಸಂಚಾರ ಕಾಲದಲ್ಲಿ ಮಹಾರಾಜರಿಂದ ಮನ್ನಣೆ ಸಿಕ್ಕರೆ ಅನೇಕ ಮಹಾರಾಜರು ಇವರು ಯಾವಾಗ ಹುಬ್ಬಳ್ಳಿಗೆ ಬಂದು ನಿಂತರೋ ನನ್ನ ತಿಳುವಳಿಕೆ ಒಂದು 30-35 ಜನ ಸಂಸ್ಥಾನಿಕರು ಸಿದ್ಧಾರೂಢರ ಶಿಷ್ಯರಾಗ್ಯಾರ. ತಮ್ಮಲ್ಲಿರುವಂತಹ ಕಾಣಿಕೆಯನ್ನು ಅರ್ಪಿಸ್ಯಾರ, ಸೇವಾದಿಗಳನ್ನು ಮಾಡಿದ್ದಾರೆ. ಅವರೆಲ್ಲ ಈ ಸಿದ್ಧಾರೂಢರು ಯಾವ್ಯಾವ ಸೇವೆ ಮಾಡಿದರು ಸಿದ್ಧಾರೂಢರಿಗೆ, ಸಿದ್ಧಾರೂಢರ ಮಠಕ್ಕೆ, ಮತ್ತು ಈ ಮಹಾರಾಜರ ಬಗ್ಗೆ ಕೆಲವು ಮುಂದಿನ ಎಪಿಸೋಡ್ನಲ್ಲಿ ನಾವು ವಿಶದವಾಗಿ ಹೇಳ್ತಿರ್ತಾರೆ. ಅಂದರೆ ಸಿದ್ಧಾರೂಢರಿಗೆ ಆರಂಭದಲ್ಲಿ ಮಹಾರಾಜರಿಂದ ಮನ್ನಣೆ ಸಿಕ್ಕಿತೋ, ಅದೇ ರೀತಿ ಹುಬ್ಬಳ್ಳಿಯೊಳಗೆ ಬಂದಿದ್ದರಾದರೂ ಕೂಡ ಮಹಾರಾಜರಿಂದ ಅವರಿಗೆ ಮನ್ನಣೆ ಸಿಕ್ಕಿತು ಅನ್ನಲಿಕ್ಕೆ ನನಗೆ ಅತ್ಯಂತ ಹೆಮ್ಮೆ ಅನ್ನಿಸ್ತೇವೆ. ಹಂಗೆ ಇವರೇನು ಮಾಡಿದರು, ಆ ಆನೆಗುಂದಿ ಮಹಾರಾಜರಿಂದ ಸನ್ಮಾನವನ್ನು ತೆಗೆದುಕೊಂಡು ಚಿಂತಾಮಣಿ ಆಶ್ರಮದಿಂದ ಅಲ್ಲಿಯ ಸ್ವಾಮಿಗಳಿಂದ ಬೀಳ್ಕೊಟ್ಟು ದೇಶ ಸಂಚಾರವನ್ನು ಮುಂದುವರಿಸಿದರು. ಓಂ ತತ್ಸತ್.